ಈ ಸ್ವಾತಂತ್ರ್ಯೋತ್ಸವದ ಈ ಶುಭಗಳಿಗೆಯಲ್ಲಿ ಎಲ್ಲ ಸಮಸ್ತ ನಾಗರಿಕರಿಗೆ, ಸಮಸ್ತ ನಮ್ಮ ಭಾರತೀಯ ಪ್ರಜೆಗಳಿಗೆ ನಾವು ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೇವೆ. ಅದೇ ಹೊತ್ತಿಗೆ ನಮ್ಮ ಕಳೆದ 4 ವರ್ಷಗಳ ಹಿಂದೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಒಂದು ಸನ್ಮಾರ್ಗ ನ್ಯೂಸ್ ಚಾನಲ್ ಅಂತ ಆರಂಭ ಆಯಿತು. ಆ ನ್ಯೂಸ್ ಚಾನಲ್ ಆರಂಭ ಆಗುವ ಸಮಯ ಕೂಡ ಬಹಳ ನಮ್ಮ ಇಡೀ ಭಾರತ ಮತ್ತು ವಿಶ್ವದಲ್ಲಿ ಕೂಡ ಒಂದು ಪರಿಸ್ಥಿತಿ ಎಲ್ಲ ನಾವು ಒಂದು ಕಷ್ಟಕರವಾದಂಥ ದಿನ ಅಂತ ಹೇಳ್ಬೋದು. ಕೊರೋನಾ ಕಾಲದ ಮಧ್ಯಭಾಗದಲ್ಲಿ ಈ ಒಂದು ನ್ಯೂಸ್ ಚಾನಲನ್ನು ಆರಂಭಿಸಿದ್ದಾರೆ. ನಾನು ನೋಡಿದಂತೆ, ನಾನು ಬಹುಶಃ ಸಾಮಾಜಿಕವಾಗಿ ನಾನು ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ನೋಡಿದಂತೆ ಸನ್ಮಾರ್ಗ ಟಿ ವಿಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಮತ್ತು ಹಲವು ಚರ್ಚೆಗಳಿಗೆ, ಹಲವು ಸಾಮಾಜಿಕ ವಿಚಾರಗಳಿಗೆ ನನ್ನನ್ನು ಆತ್ಮೀಯವಾಗಿ ಬರಮಾಡಿಸಿಕೊಂಡಿದ್ದಾರೆ. ಸಮಾಜದಲ್ಲಿರುವ ಆಗುಹೋಗುಗಳ ವಿಚಾರಧಾರೆಗಳ ಬಗ್ಗೆ ನಾನು ನೋಡಿದ್ದೇನೆ, ಅವರು ಪ್ರಸ್ತುತ ಮಾಡುವಂಥ ವಿಚಾರಗಳನ್ನು. ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಸಮಾಜದಲ್ಲಿ ಎಲ್ಲದವರ ಧ್ವನಿಯಾಗಿ ಈ ಸನ್ಮಾರ್ಗ ನ್ಯೂಸ್ ಚಾನಲ್ ಸುದ್ದಿಗಳನ್ನು ಬಿತ್ತರಿಸ್ತಾ ಬಂದಿದೆ. ಸನ್ಮಾರ್ಗ ನ್ಯೂಸ್ ಚಾನಲ್ ಯಶಸ್ವಿಯಾಗಿ 4 ವರ್ಷಗಳನ್ನು ಪೂರ್ಣಗೊಳಿಸಿ ಇದೀಗ 5ನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಸುಳ್ಳುಗಳು ವಿಜೃಂಭಿಸುತ್ತಿರುವ ಸಮಾಜಕ್ಕೆ ಸತ್ಯವನ್ನು ತಿಳಿಸುವ, ವಾಸ್ತವಿಕತೆಗಳನ್ನು ಹೇಳಿಕೊಡುವ ಕೆಲಸವನ್ನು ಈ ನ್ಯೂಸ್ ಚಾನಲ್ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಮಾಡಿದೆ ಎಂದು ಹೇಳಲು ನಮಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ. ಸಮಾಜದಲ್ಲಿ ಹಗೆತನ, ವಿದ್ವೇಷ ಎಲ್ಲವೂ ವ್ಯಾಪಕವಾಗುವಂತಹ ಈ ದಿನಗಳಲ್ಲಿ ಸಮಾಜವನ್ನು ಜೋಡಿಸುವ, ಸಮಾಜದ ಆರೋಗ್ಯವನ್ನು ಕಾಪಾಡುವ, ಸಮಾಜಕ್ಕೆ ಪ್ರೀತಿಯ, ಶಾಂತಿಯ ಸಂದೇಶವನ್ನು ಕೊಡುವಂತಹ ಬಹಳ ದೊಡ್ಡ ಕೆಲಸವನ್ನು ಈ ನ್ಯೂಸ್ ಚಾನಲ್ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದೆ. ಸನ್ಮಾರ್ಗದ ಸುದ್ದಿ ಚಾನಲನ್ನು, ಸನ್ಮಾರ್ಗದ ಕಾರ್ಯಕ್ರಮಗಳನ್ನು ನಾನು ಕಳೆದ 3-4 ವರ್ಷಗಳಿಂದ ವೀಕ್ಷಿಸ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಬಹಳ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಸನ್ಮಾರ್ಗ ಪ್ರಸಾರ ಮಾಡಿದೆ. ಇಲ್ಲಿವರೆಯಲ್ಲಿ ಇರುವಂಥ ಎಷ್ಟೋ ಪ್ರತಿಭೆಗಳನ್ನು, ಎಷ್ಟೋ ಸಾಧಕರನ್ನು ಸನ್ಮಾರ್ಗ ಚಾನಲ್ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದೆ. ಇದೊಂದು ಒಳ್ಳೆಯ ಕೆಲಸ. ಸನ್ಮಾರ್ಗ ಕಳೆದ 3-4 ವರ್ಷಗಳಿಂದ ತುಂಬ ಬೆಳೆಯುತ್ತಾ ಬಂದಿದೆ. ಸಮಾಜದಲ್ಲಿ ಆಗು ಹೋಗುತ್ತಿರುವಂಥ ಎಷ್ಟೋ ಘಟನೆಗಳ ಬಗ್ಗೆ, ಎಷ್ಟೋ ವಿಪರ್ಯಾಸಗಳ ಬಗ್ಗೆ ಸನ್ಮಾರ್ಗ ಅತ್ಯಂತ ನಿಖರವಾದಂತಹ ನಿಲುವನ್ನು ತಿಳಿದುಕೊಂಡು ಅದನ್ನು ಸಮಾಜಕ್ಕೆ ನೀಡಿದೆ. ನಮ್ಮಲ್ಲಿ ಪರಸ್ಪರ ಅರಿಯಬೇಕು, ತಿಳಿಯಬೇಕು, ಸೌಹಾರ್ದ ಬೇಕು, ಒಟ್ಟಿಗಿದ್ದು ಬದುಕುವಂತಹ ಬದುಕು ಸಾರ್ಥಕ ಆಗಬೇಕು ಎನ್ನುವ ನಿಲುವಿನೊಂದಿಗೆ ಸನ್ಮಾರ್ಗದ ಟೀಮ್ ನಿರಂತರ ಕೆಲಸ ಮಾಡಿದೆ. ನಿಜಕ್ಕೂ ಪ್ರಸ್ತುತ ಆಗಬೇಕಾದಂಥ ಒಂದು ಕೆಲಸ ಇದು. ವೈಚಾರಿಕವಾಗಿ, ಬೌದ್ಧಿಕವಾಗಿ ಜನರನ್ನು ತಿದ್ದುವ, ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಸನ್ಮಾರ್ಗದ ಚಾನಲ್ ಮಾಡುತ್ತಾ ಬಂದಿದೆ. ಸನ್ಮಾರ್ಗ ಚಾನಲ್ನವರಿಗೆ 4ನೇ ವರ್ಷದ ಸಂಭ್ರಮ. ಸ್ವಾತಂತ್ರ್ಯೋತ್ಸವದ ಜೊತೆಗೆ ಅವರ ಮಾಧ್ಯಮದ ಒಂದು ಸಾಧನೆ 4ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಮಾಧ್ಯಮ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತು, ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಅದೊಂದು ಗುರುತಿಸಲ್ಪಟ್ಟಿದೆ. 90ರ ದಶಕದವರೆಗೆ ಮಾಧ್ಯಮಗಳ ಇದ್ದ ರೀತಿಯೇ ಬೇರೆ, ಈಗ ಅದು ಬದಲಾದ ರೀತಿಯೇ ಬೇರೆ. ಆಗ ಸರ್ಕಾರಗಳು ಮತ್ತು ಎಲ್ಲ ಖಾಸಗಿ ಹಾಗೂ ಇನ್ನಿತರ ವ್ಯವಸ್ಥೆಗಳು ಮಾಧ್ಯಮಕ್ಕೆ ಗೌರವ ಮತ್ತು ಅಷ್ಟೇ ಭಯವನ್ನು ಕೂಡ ಹೊಂದಿದ್ರು. ಅಂದರೆ ಜನಪರವಾದಂಥ ಸತ್ಯದ ನಿಲುವೇ ಮಾಧ್ಯಮದ ಸಿದ್ಧಾಂತ ಆಗಿತ್ತು. ಸನ್ಮಾರ್ಗ ನ್ಯೂಸ್ ನಾನು ಪ್ರತಿ ದಿನ ನೋಡ್ತಾ ಇರುವಂತಹ ಒಂದು ಚಾನಲ್. ಸನ್ಮಾರ್ಗ ನ್ಯೂಸ್ ಅಂತ ಹೇಳುವಾಗ ನಿಖರವಾದ ಸುದ್ದಿ ಮತ್ತು ಬದ್ಧತೆ ಇರುವ ವರದಿ ಅದರಲ್ಲಿ ಇದ್ದೇ ಇರ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಈಗ ಮೂಡ್ತಾ ಬಂದಿದೆ. ಅದರಿಂದ ಅದು ಇಷ್ಟು ಬೇಗ ಜನಜನಿತವಾಗಲಿಕ್ಕೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಚಾನಲಲ್ಲಿ ಕುಕ್ಕಿಲ ಸನ್ಮಾರ್ಗ ಪತ್ರಿಕೆಯ ಸಂಪಾದಕರಾಗಿ ಪರಿಚಿತರು. ಆದರೆ ಅದು ದೃಶ್ಯ ಮಾಧ್ಯಮದಲ್ಲಿ ಅವರಿಷ್ಟು ಫಲಗಳು ಅವರಲ್ಲಿದ್ದ ಆ ಪ್ರತಿಭೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆರಂಭದಿಂದ ಪ್ರತಿಯೊಂದು ಸುದ್ದಿಗಳು ಕೂಡ ಎಲ್ರಿಗಿಂತ ವೇಗವಾಗಿ ಮತ್ತು ಅಷ್ಟೇ ನಿಖರವಾಗಿ ಮತ್ತು ಜನರನ್ನು ತಲುಪುವ ಆ ರೀತಿ, ಆ ಶೈಲಿ ನಿಜಕ್ಕೂ ಅದು ಮನೋಜ್ಞವಾಗಿದೆ ಮತ್ತು ಇತರ ನಾವು ದೃಶ್ಯ ಮಾಧ್ಯಮಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೋ ಒಂದು ದೃಷ್ಟಿಕೋನದಲ್ಲಿ ಯಾವುದೋ ಪಕ್ಷದ ಒಂದು ಅಡಿಯಾಳಾಗಿ, ಮುಖವಾಣಿಯಾಗಿ ಬಿಂಬಿಸುವಂತಹ
ಮಾಧ್ಯಮಗಳೇ ಇವತ್ತು ಹೆಚ್ಚು. ಅಂತಹದರಲ್ಲಿ ಸನ್ಮಾರ್ಗ ಯಾವುದೇ ಜಾತಿ ಧರ್ಮ ಇಸಮ್ಗಳಿಗೆ ಅತೀತವಾಗಿ ಎಲ್ಲರನ್ನ ಒಳಗೊಂಡು ಜನರಿಗಾಗಿ ಮತ್ತು ನಮ್ಮ ನಾಡಿನ ಹಿತಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಉದಾಹರಣೆಗೆ ಹೇಳುವುದಾದರೆ, ಯಾವುದಾದ್ರೂ ಒಂದು ಸಮಾಜದಲ್ಲಿ ಯಾರಿಗೆ ಒಂದು ಸರ್ಕಾರದಿಂದ ಅಥವಾ ಒಂದು ಬಹುತ್ವದ ನಮ್ಮ ಸಂಖ್ಯಾಕರು ಯಾರಿರ್ತಾರೆ ಅಥವಾ ನೊಂದವರು ಯಾರಿದ್ದಾರೆ, ಆ ನೊಂದವರ ಪರವಾಗಿ ನಿಂತಹ ಒಂದು ಟಿ ವಿ ಚಾನಲ್ಗಳಲ್ಲಿ ಸನ್ಮಾರ್ಗ ಕೂಡ ಒಂದಾಗಿದೆ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಮಾಜದಲ್ಲಿ ನೊಂದವರು ಯಾವ ರೀತಿ ನೊಂದಿದ್ದಾರಂತ ಅದನ್ನು ಸುದ್ದಿ ಮಾಧ್ಯಮವನ್ನು ಬಿತ್ತರಿಸಿ ಆ ಬಗ್ಗೆ ಚರ್ಚೆಗೆ ತೆಗೆದುಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನೊಂದು ಲಾಜಿಕಲ್ ಎಂಡ್ ಕೊಂಡೋಗುವಂತಹ ಟಿ ವಿ ಮಾಧ್ಯಮಗಳಲ್ಲಿ ಒಂದು ಈ ನಮ್ಮ ಸನ್ಮಾರ್ಗ ಅಂತ ಹೇಳಲಿಕ್ಕೆ ನನಗೆ ಕೂಡ ಹೆಮ್ಮೆ ಆಗುತ್ತೆ. ಇದು ಬಹುಶಃ ಈಗಾಗಲೇ ಬಹಳಷ್ಟು ಲಕ್ಷಾಂತರ ಜನರ ಒಂದು ಮನವನ್ನು ಗೆದ್ದಿದೆ. ಲಕ್ಷಾಂತರ ಜನರು ಇದಕ್ಕೆ ಚಂದಾದಾರರು ಇದ್ದಾರೆ. ಯಶಸ್ವಿಯಾಗಿ 4 ವರ್ಷಗಳನ್ನು ಪೂರ್ಣಗೊಳಿಸಿದ ಸನ್ಮಾರ್ಗ ಡಿಜಿಟಲ್ ನ್ಯೂಸ್ ಚಾನೆಲ್ನ ಬಗ್ಗೆ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಹಿರಿದು. ಒಂದು ಸುಭದ್ರ ಸೌಹಾರ್ದಮಯ ಸಮಾಜ ನಮ್ಮಲ್ಲಿ ಮೂಡಿ ಬರಬೇಕಾದರೆ ಇದರ ಮಧ್ಯೆ ಮಾಧ್ಯಮಗಳು ಮಾಡುವಂತಹ ಕಾರ್ಯ ಬಹಳ ಪ್ರಮುಖ. ಮಾಧ್ಯಮಗಳು ಸಮುದಾಯದಲ್ಲಿರುವ ಜನರ ಮಧ್ಯೆ ಒಡಕು ಬಾರದಂತೆ ತಮ್ಮ ಸುದ್ದಿಗಳನ್ನು ಬಿತ್ತರಿಸಬೇಕು. ಈ ನಿಟ್ಟಿನಲ್ಲಿ ಸನ್ಮಾರ್ಗ ಸಮೂಹದ ಚಟುವಟಿಕೆಗಳು ಬಹಳ ಶ್ಲಾಘನೀಯ. ಸನ್ಮಾರ್ಗ ನ್ಯೂಸ್ ಚಾನಲ್ಗೆ 5ನೇ ವರ್ಷದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷವಾಗುತ್ತಿದೆ. ಸನ್ಮಾರ್ಗ ನ್ಯೂಸ್ ಚಾನಲ್ ಇವತ್ತು ಬಹಳ ಜನಪ್ರಿಯ ಆಗ್ತಾ ಉಂಟು. ಸನ್ಮಾರ್ಗ ವಾರಪತ್ರಿಕೆಗಿಂತ ಅಧಿಕವಾಗಿ ಇಂದು ಜನರು ಸನ್ಮಾರ್ಗ ನ್ಯೂಸ್ ಚಾನಲನ್ನು ಇಷ್ಟಪಡ್ತಿದ್ದಾರೆ ಮತ್ತು ಹೆಚ್ಚು ಅದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ಅಂತ ಗೊತ್ತಾಗ್ತಾ ಉಂಟು. ನಮಗೆ ತುಂಬ ಸಂತೋಷ ಆಗುತ್ತಿದೆ. ನಿಜವಾಗಿ ಇದು ಕಾಲದ ಬೇಡಿಕೆಯಾಗಿದೆ. ಯಾಕೆಂದರೆ ಇಂದಿನ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಾವು ಇಂತಹ ಚಾನಲ್ನೊಟ್ಟಿಗೆ ನಾವು ಸಮಾಜ ಸೇವೆಗೆ ಇಳಿಬೇಕಾಗ್ತದೆ. ಇವತ್ತು ಏನಾಗಿದೆ ಅಂದರೆ ಯಾರಿಗೂ ಕೂಡ ಪತ್ರಿಕೆ ತೆರೆದು ನೋಡೋದು ಅಥವಾ ಟಿ ವಿಯ ಮುಂದೆ ನಿಂತು ನೋಡುವಷ್ಟು ಸಹನೆ ಮತ್ತು ಸಮಯ ಇರುವುದಿಲ್ಲ. ಅಂಥದ್ರಲ್ಲಿ ಈ ಓಡಾಟದ ಈ ಒತ್ತಡದ ಲೈಫ್ನಲ್ಲಿ ಜನರು ಮೊಬೈಲನ್ನು ವೀಕ್ಷಣೆ ಮಾಡ್ತಾರೆ. ಓಡುವ ವಾಹನದಲ್ಲಿ ನಡೀತಾ ಇರುವಾಗ ಅಥವಾ ಎಲ್ಲಿಯಾದರೂ ಒಂದು ಸ್ವಲ್ಪ ಸಮಯ ಸಿಕ್ಕಿದಾಗೆಲ್ಲ ಅವರು ಮೊಬೈಲಲ್ಲಿ ಈ ನ್ಯೂಸನ್ನು ನೋಡುವಂತಹ ಕಾಲಘಟ್ಟಕ್ಕೆ ನಾವು ತಲುಪಿದ್ದೇವೆ. ಆದ್ದರಿಂದಲೇ ಇದು ಕಾಲದ ಬೇಡಿಕೆಯಾಗಿದೆ ಅಂತ ಹೇಳಿದ್ದು ನಾನು. ಧರ್ಮದ ಹೆಸರಲ್ಲಿ ಅಪಪ್ರಚಾರಗಳು ನಡೆಯುವಾಗ ನಿಜವಾಗಿ ಧರ್ಮದ ಸಂದೇಶಗಳೇನು ಎಂಬುದನ್ನು ತಿಳಿಸುವ ಕೆಲಸವನ್ನು ಕೂಡ ಈ ನ್ಯೂಸ್ ಚಾನಲ್ ಬಹಳ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ. ಧಾರ್ಮಿಕ ಒಳಜಗಳಗಳು ಅಥವಾ ಧರ್ಮದ ಒಳಗಿರುವಂತಹ ಬೇರೆ ಬೇರೆ ಆಂಶಿಕ ಭಿನ್ನಾಭಿಪ್ರಾಯಗಳಲ್ಲಿ ಬಹಳ ನೇರವಾದ ಅತ್ಯಂತ ಸ್ಪಷ್ಟವಾದ ನಿಲುವುಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನು ಸನ್ಮಾರ್ಗ ನ್ಯೂಸ್ ಚಾನಲ್ ಬಹಳ ಮನೋಹರವಾಗಿ ನಿರ್ವಹಿಸಿದೆ. ಒಟ್ಟಿನಲ್ಲಿ 4 ವರ್ಷಗಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಚಾನಲ್ ಅತಿ ದೊಡ್ಡ ಕೆಲಸವನ್ನು ಮಾಡಿದೆ ಎಂದು ಹೇಳಲು ನಮಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ, ಸಂತೋಷ ಇದೆ. ಈ ಚಾನಲ್ ಇನ್ನೂ ಕೂಡ ಬೆಳೀಬೇಕಾಗಿದೆ. ಈ ನಾಡಿಗೆ ಸತ್ಯವನ್ನು ಮತ್ತೆ ಮತ್ತೆ ಹೇಳಿಕೊಡುವಂತಹ ದೊಡ್ಡ ಕೆಲಸವನ್ನು ಈ ಚಾನೆಲ್ ಇನ್ನೂ ಸಮರ್ಪಕವಾಗಿ ಮಾಡಬೇಕಾಗಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದ ಪರ್ವದಲ್ಲಿ ಜೀವಿಸುತ್ತಿರುವ ನಾವುಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ 4 ವರ್ಷ ಪೂರ್ತಿ ಮಾಡಿ ಈಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಹಲವಾರು ನ್ಯೂಸ್ ಚಾನೆಲ್ ಇರುವಾಗ ಸನ್ಮಾರ್ಗ ನ್ಯೂಸ್ ಚಾನೆಲ್ ಏಕೆ ಒಂದು ಎಕ್ಸೆಪ್ಷನಲಿ ಕೆಲಸ ಮಾಡ್ತಾ ಇದೆ. ಸಾಮಾಜಿಕ ಬದಲಾವಣೆಗಳನ್ನು ತರುವ ನಿಟ್ಟಿನಲ್ಲಿ, ಕೋಮು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ, ಉತ್ತಮ ಹಾಗೂ ಸದೃಢ ಸಮಾಜದ ನಿರ್ಮಾಣದಲ್ಲಿ ಹೇಗೆ ತನ್ನನ್ನು ತೊಡಗಿಸಿಕೊಂಡಿದೆ ಎಂಬುದು ನಿಜಕ್ಕೂ ಶ್ಲಾಘನೀಯ. ಅವರ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು, ಅವರ ಮುಖ್ಯವಾಹಿನಿಯಲ್ಲಿ ಬರುವಂಥ ಆ ಪ್ರೋಗ್ರಾಂಗಳು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ನಿಜಕ್ಕೂ ಸಹಾಯವನ್ನು ಮಾಡ್ತಾ ಇದೆ.
ಅದು ಮಾಹಿತಿ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ಜಾತಿ ಸಾಮರಸ್ಯ ಹಾಗೂ ಸಂದರ್ಭೋಚಿತ ಹಾಗೂ ಆರೋಗ್ಯಕರ ರೀತಿಯಲ್ಲಿ ಅವರು ನಡೆಸುವಂತಹ ಚರ್ಚೆಗಳು, ದೇಶ ವಿದೇಶಗಳ ಸುದ್ದಿಗಳು, ಪ್ರತ್ಯೇಕವಾಗಿ ಗಲ್ಫ್ ರೌಂಡ್ ಅಪ್, ಎಡಿಟರ್ ಸ್ಪೀಕ್ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಬಂಡವಾಳಶಾಹಿಗಳು ಇರ್ಬೋದು, ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳು ಬಂಡವಾಳ ಹೂಡಿ, ರಾಜಕೀಯ ಪಕ್ಷಗಳು ಬಂಡವಾಳ ಹೂಡಿ, ಮತೀಯ ಮತ್ತು ಕೋಮುವಾದಿಗಳು ಬಂಡವಾಳ ಹೂಡುವ ಮೂಲಕ ಈ ಮಾಧ್ಯಮದ ವ್ಯವಸ್ಥೆ ಇವತ್ತು ಅಲ್ಲೋಲ ಕಲ್ಲೋಲ ಆಗಿದೆ. ಅದು ಎಲ್ಲರಿಗೂ ಗೊತ್ತಿದೆ. ಜನರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಮಾಧ್ಯಮ ಕೆಲಸ ಮಾಡ್ತಾ ಇದೆಯೋ ಅನ್ನುವಂಥ ಚಿಂತನೆಯನ್ನು ಇವತ್ತು ಮಾಡಿದರೆ, ಸಂವಾದವನ್ನು ಮಾಡಿದರೆ ಬಹುಶಃ 75ಕ್ಕೂ ಹೆಚ್ಚು % ಜನ ಇಲ್ಲ ಅಂತಲೇ ಹೇಳ್ತಾರೆ. ಅಲ್ಲಿ ಸಮಸ್ಯೆಗಳಿದೆ, ಅವರ ಹಿಡಿತಕ್ಕೆ ಹೋಗಿ ಆಗಿದೆ. ಕೆಲವೊಂದಿಷ್ಟು ಅವರ ನಡುವೆ ಪತ್ರಕರ್ತರು ಪ್ರಾಮಾಣಿಕವಾಗಿ ಆಚೆ ಉಗುಳ್ಲಿಕ್ಕೂ ಆಗೋದಿಲ್ಲ, ಈಚೆ ನುಂಗ್ಲಿಕ್ಕೂ ಆಗೋದಿಲ್ಲ ಹೇಳುವಂಥ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕ ಪತ್ರಿಕೆಗಳು, ಚಾನಲ್ಗಳು ಇದ್ದಾರೆ. ಆದರೆ ಅವರಿಗೆ ಇವರೊಟ್ಟಿಗೆ ಹೋರಾಟ ಮಾಡುವಂಥ ಶಕ್ತಿಯೇ ಕಮ್ಮಿ ಆಗಿದೆ. ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ಇವತ್ತು ಪ್ರಬಲವಾಗಿ ಬೆಳೀತಾ ಇದೆ. ಅದನ್ನು ಉಪಯೋಗಿಸಿಕೊಂಡು ಸನ್ಮಾರ್ಗ ಚಾನಲ್ ಇರ್ಬೋದು, ಇನ್ನಿತರ ಅನೇಕ ಯೂಟ್ಯೂಬ್ ಚಾನಲ್ಗಳಿರ್ಬೋದು, ಇವತ್ತು ಜನರಿಗೆ ನೇರವಾದಂಥ ವಿಷಯಗಳನ್ನು ಹೇಳಲಿಕ್ಕೆ ಹೊರಟಿರೋದು, ಆ ಪ್ರಯತ್ನವನ್ನು ಮುಂದುವರಿಸಿರುವುದು ಸಂತಸದ ವಿಷಯ. ಸನ್ಮಾರ್ಗ ಚಾನಲ್ನ ಈ 4 ವರ್ಷದ ಜಾತ್ಯತೀತ ಮತ್ತು ಮಾನವೀಯ ಸ್ಪಂದನೆಯ ನಿಲುವುಗಳು ಮುಂದುವರಿಯಲಿ. ನಿಜವಾಗಿಯೂ ಮಾಧ್ಯಮವಾಗಿ ಅದು ಕಾರ್ಯನಿರ್ವಹಿಸಲಿ. ಕನ್ನಡಕ್ಕೂ ಒಳ್ಳೆಯ ಕೊಡುಗೆ ಇದು. ಕವಿಗೋಷ್ಠಿಗಳು, ಚರ್ಚೆಗಳು ಸನ್ಮಾರ್ಗದಲ್ಲಿ ನಡೆದಿದೆ. ಬಹುಭಾಷಾ ಕವಿಗೋಷ್ಠಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಿರಂತರ ಪ್ರಸಾರ ಮಾಡಿದೆ. ಸನ್ಮಾರ್ಗದ ಈ 4 ವರ್ಷಗಳ ಸಾಧನೆಯ ಹಾದಿಯಲ್ಲಿ ಸನ್ಮಾರ್ಗ ಏರಿದ ಎತ್ತರ ನನಗಂತೂ ಅದ್ಭುತವಾಗಿ ಕಂಡಿದೆ. ಸನ್ಮಾರ್ಗ ಇನ್ನಷ್ಟು ಎತ್ತರಕ್ಕೆ ಏರಬೇಕು, ಇನ್ನಷ್ಟು ಜನರನ್ನು ತಲುಪಬೇಕು. ನಮ್ಮ ನಡುವೆ ಇರುವಂಥ ವೈರುಧ್ಯಗಳನ್ನು ನೀಗುವಲ್ಲಿ, ನಮ್ಮ ನಡುವೆ ಸೌಹಾರ್ದತೆಯ ಹೊಸ ಬೆಳಕನ್ನು ನಮಗೆ ತೋರಿಸುವಲ್ಲಿ ಸನ್ಮಾರ್ಗದಂತಹ ಒಂದು ಅತ್ಯುತ್ತಮ ಟೀಮ್ ಒಳ್ಳೆಯ ಕೆಲಸ ಮಾಡಬೇಕು. ಸನ್ಮಾರ್ಗಕ್ಕೆ ನಾನು ಶುಭ ಹಾರೈಸ್ತೇನೆ. ನಿಮ್ಮ ಹಾದಿಯಲ್ಲಿ ಮುಂದೆ ಅತ್ಯಂತ ಉತ್ತಮವಾದಂಥ ಅವಕಾಶಗಳು ನಿಮಗೆ ಸಿಗಲಿ. 4ನೇ ವರ್ಷ ಕಳೆದು ಈಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಆ ತಂಡಕ್ಕೆ ಕುಕ್ಕಿಲರ ಸಹಿತ ಮತ್ತು ಅದರ ಹಿಂದಿರುವಂತಹ ಶಕ್ತಿಗಳಿಗೆ, ಅದೇ ರೀತಿ ಅದರ ಆ್ಯಂಕರ್ಗಳಾಗಿರುವಂತಹ ಇವರು ಲೋಹಾಣಿಯವರು ಮತ್ತು ಕೆಲವು ಸಂದರ್ಭಗಳಲ್ಲಿ ನಮ್ಮ ಬುಡೋಳಿಯವರು ಬರ್ತಾರೆ. ಎಲ್ಲರೂ ದಿನದಿಂದ ದಿನಕ್ಕೆ ಅವರು ಇಂಪ್ರೂವ್ಮೆಂಟನ್ನು ನಾವು ಕಾಣ್ತಿದ್ದೇವೆ. ಹೇಗೆ ಚಾನಲ್ ಇಂಪ್ರೂವ್ ಆಗ್ತಾ ಇದೆಯಾ, ಅದೇ ರೀತಿ ಅದರ ಬಳಗ ಕೂಡ ಎಲ್ಲದರಲ್ಲೂ ಕ್ಯಾಮ್ರಾಮನ್ಗಳು ಕೂಡ ಎಲ್ಲರೂ ಒಂದು ತಂಡವಾಗಿ, ಒಂದು ಮನೆಯ ಜನರಾಗಿ ಅವರು ಹೋಗ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಚಾನಲ್ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ, ಜೊತೆಗೆ ಇದೊಂದು ಪರಿಪೂರ್ಣವಾದ ದೃಶ್ಯ ಮಾಧ್ಯಮವಾಗಲಿ. ಎಲ್ಲ ಕಡೆ ಸ್ವಲ್ಪ ಮಾಧ್ಯಮದ ಬಗ್ಗೆ ಹಲವು ಊಹಾಪೋಹಗಳು ಅಥವಾ ಸ್ವಲ್ಪ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಈಗ ಬಂದಿದೆ. ಅಂಥ ಸಂದರ್ಭದಲ್ಲಿ ಸನ್ಮಾರ್ಗದಂತಹ ಅಂದರೆ ದೀನದಲಿತರಿಗೆ, ನೊಂದವರ ಪರವಾಗಿ ಸರ್ಕಾರವನ್ನು ಎದುರು ಹಾಕಿಕೊಂಡು ನಿಲ್ಲುವಂತಹ ಕೆಲವೇ ಒಂದು ಮಾಧ್ಯಮಗಳಲ್ಲಿ ಸನ್ಮಾರ್ಗ ಕೂಡ ಒಂದಾಗಿರ್ತದೆ. ಅಂಥ ಒಂದು ಸನ್ಮಾರ್ಗ ಈಗಾಗಲೇ ಜನಮೆಚ್ಚುಗೆ ಗಳಿಸಿದೆ. ಆ ಜನಮೆಚ್ಚುಗೆ ಗಳಿಸಿದ್ದು ಯಾವ ವಿಚಾರದಲ್ಲಂದರೆ ಜನರ ಪರವಾಗಿ ನಿಂತು ಅದು ಜನ ಮೆಚ್ಚುಗೆಯನ್ನು ಗಳಿಸಿದೆ. ಇನ್ನು ಮುಂದೆ ಕೂಡ ಇದೊಂದು ಬೆಳೆಯಲಿ. ನಿಜವಾಗಿ ಇದರಲ್ಲಿ ಎಡಿಟರ್ ಪಿಕ್ ಕುಕ್ಕಿಲರ್ ಅವರದು ಬಹಳ ಜನಪ್ರಿಯವಾದ ಒಂದು ವಿಭಾಗವಾಗಿದೆ. ಅದೇ ರೀತಿ ನಮ್ಮ ಲೋಹಾನಿ ಸರ್ ಅವರು ಬಹಳಷ್ಟು ಗಣ್ಯ ವ್ಯಕ್ತಿಗಳ ಸಂದರ್ಶನಗಳು ಮಾಡ್ತಿದ್ದಾರೆ. ಮತ್ತು ಇದರಲ್ಲಿ ನ್ಯೂಸ್ ಚಾನೆಲ್ನಲ್ಲಿ ಓದುವ ಎಲ್ಲ ನಮ್ಮ ಸಹೋದರರು ಕೂಡ ಇದರೆಲ್ಲರ ಅಭಿವೃದ್ಧಿಗೆ, ಏಳಿಗೆಗೆ, ಜನಪ್ರಿಯತೆಗೆ ಅವರು ಕಾರಣರಾಗಿದ್ದಾರೆ. ಎಲ್ಲರ ಶ್ರಮವು ಇವತ್ತಿನ ಈ ಮಟ್ಟಕ್ಕೆ ಈ ನ್ಯೂಸ್ ಚಾನಲನ್ನು ಏರಿಸಿದೆ. ಅದೇ ರೀತಿ ತೆರೆಯ ಮರೆಯಲ್ಲಿ ಕೂಡ ನಮ್ಮ ಸಹೋದರರು ಇದರೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಚಾನೆಲ್ ಮುಖಾಂತರ ಸಮಾಜದಲ್ಲಿ ಒಂದು ಉತ್ತಮವಾದ ಬದಲಾವಣೆಗಳನ್ನು ನಾವುಗಳು ನಿರೀಕ್ಷಿಸ್ತಾ ಇದ್ದೇವೆ. ಹೃದಯಗಳನ್ನು ಜೋಡಿಸುವ ಪ್ರಯತ್ನ, ಉತ್ತಮ ಸಮಾಜದ ನಿರ್ಮಾಣದ ಪ್ರಯತ್ನ ನೀವು ಖಂಡಿತವಾಗಿಯೂ ಮುಂದುವರಿಸಬೇಕು. ಮಕ್ಕಳಲ್ಲಿ ಬದಲಾವಣೆಗಳನ್ನು ತರುವಂಥ ಪೇರೆಂಟಿಂಗ್ ಪ್ರೋಗ್ರಾಮನ್ನು ನೀವು ನಡೆಸಬೇಕು. ಹಲವಾರು TRPಗಾಗಿ ಪ್ರಯತ್ನ ಮಾಡುವಾಗ ಆರ್ಥಿಕವಾಗಿ ಅವರು ಉತ್ತಮ
ಗುಣಮಟ್ಟ ಹಾಗೂ ಗ್ರೋತ್ ಅನ್ನು ಮಾಡುವ ಅವರ ಪ್ರಯತ್ನಕ್ಕೂ ನಿಮ್ಮ ಪ್ರಯತ್ನಕ್ಕೂ ನಿಜವಾಗಿ ವ್ಯತ್ಯಾಸ ಇರಬೇಕು. ನಿಮ್ಮ ಚಾನಲ್ ಎಲ್ಲ ವರ್ಗದವರಿಗೂ ಎಲ್ಲ ಜಾತಿಯವರಿಗೂ ಅದೊಂದು ಮನುಷ್ಯರ ಚಾನಲ್ ಆಗಿ ಮೂಡಿ ಬರಬೇಕು. ಈ ರೀತಿ ಸಮಾಜದಲ್ಲಿ ಹೃದಯಗಳನ್ನು ಜೋಡಿಸುವಂಥ ಕೆಲಸವನ್ನು ಸನ್ಮಾರ್ಗ ನ್ಯೂಸ್ ಚಾನೆಲ್ ಅವರು ಇನ್ನು ಮುಂದಕ್ಕೆ ಮಾಡಬೇಕು. ಈ ನ್ಯೂಸ್ ಚಾನೆಲ್ನ ಮುಖಾಂತರ ವಸ್ತುನಿಷ್ಠ ಸತ್ಯಸುದ್ದಿಯನ್ನು ಇವರು ಬಿತ್ತರಿಸುತ್ತಾರೆ. ಅವರ ಕಾರ್ಯಕ್ರಮಗಳಲ್ಲಿ ಡಿಬೇಟ್ಗಳಲ್ಲಿ ಭಾಗವಹಿಸುವ ಮಹನೀಯರು ಕೂಡ ಚರ್ಚೆ ಮಾಡಿಕೊಂಡು ತಮ್ಮ ವಿಚಾರವನ್ನು ವಿನಿಮಯ ಮಾಡಿಕೊಂಡು ಜನರಲ್ಲಿ ಸರಿಯಾದ ಅಭಿಪ್ರಾಯ ಮೂಡಿಬರುವಂತಹ ವಾತಾವರಣವನ್ನು ನಿರ್ಮಿಸುತ್ತಾರೆ. ಸನ್ಮಾರ್ಗ ಡಿಜಿಟಲ್ ನ್ಯೂಸ್ ಚಾನೆಲ್ ಪ್ರಾರಂಭದಿಂದ ಹಿಡಿದು ದಿನೇ ದಿನೇ ಬೆಳೆಯುತ್ತಾ ಇದೆ. ವೀಕ್ಷಕರ ಸಂಖ್ಯೆ ಅದರಲ್ಲಿ ವೃದ್ಧಿಯಾಗುತ್ತಿದೆ. ಇದು ಅವರ ಯಶಸ್ವಿನ ಪ್ರಮಾಣವಾಗಿರುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಸನ್ಮಾರ್ಗ ನ್ಯೂಸ್ ಚಾನೆಲ್ ಇನ್ನಷ್ಟು ಬೆಳೆಯಲಿ ಅಂತ ಹಾರೈಸ್ತಾ ಇದ್ದೆ. ಮತ್ತು ಸನ್ಮಾರ್ಗ ಚಾನೆಲ್ನ ಆಡಳಿತ ವರ್ಗ ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ನಿಮ್ಮ ಪ್ರಯತ್ನದಿಂದ ಸಾಹಿತ್ಯ, ಭಾಷೆ, ಸಂಸ್ಕೃತಿ ಮತ್ತು ಅತ್ಯಂತ ಒಳ್ಳೆಯ ವಿಚಾರಗಳನ್ನು ತಿಳಿದು ಅದನ್ನು ಅರಿತು ನಡೆಯುವಂಥ ಅವಕಾಶಗಳು ವೃದ್ಧಿಯಾಗಲಿ ಅಂತ ಸನ್ಮಾರ್ಗಕ್ಕೆ ನಾನು ಶುಭ ಹಾರೈಸ್ತೇನೆ. ಅಭಿನಂದನೆಗಳು, ಶುಭಾಶಯಗಳು. ಇದಕ್ಕೆ ಇನ್ನು 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಸನ್ಮಾರ್ಗದ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ, ಸನ್ಮಾರ್ಗದ ಆಡಳಿತ ವರ್ಗಕ್ಕೆ ಶುಭ ಹಾರೈಕೆಯನ್ನು ಕೋರಿ ಇನ್ನು ಮುಂದೆ ಕೂಡ ಅವರು ಬೆಳೆಯಲಿ ಅಂತ ಹೇಳಿಕೊಂಡು ನನ್ನ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. 100 ವರ್ಷ 106 ವರ್ಷ ಈ ಸನ್ಮಾರ್ಗ ನ್ಯೂಸ್ ಚಾನೆಲ್ ಬೆಳೆಯಲಿ ಹಾಗೂ ಹೆಚ್ಚಿನ ಜನರ ಹೆಚ್ಚಿನ ಮನೆಗಳನ್ನು ತಲುಪಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಅದರ ಸಂಪಾದಕರಿಗೂ ಕಾರ್ಯನಿರ್ವಾಹಕ ತಂಡಕ್ಕೂ ಅದರ ಎಲ್ಲ ಕ್ರೂ ಮೆಂಬರ್ಸ್ಗೂ ನಾನು ಶುಭವನ್ನು ಹಾರೈಸ್ತಾ ಆಲ್ ದಿ ಬೆಸ್ಟ್ ಸನ್ಮಾರ್ಗ ನ್ಯೂಸ್ ಚಾನೆಲ್. ಮುಂಬರುವ ಸಮಯದಲ್ಲಿ ಇವರು ಹೆಚ್ಚಿನ ಯಶಸ್ಸನ್ನು ಕಂಡುಕೊಳ್ಳಲಿ ಎಂದು ಬಯಸುತ್ತಾ ಡಿಜಿಟಲ್ನಿಂದ ಇದು ಇನ್ನಷ್ಟು ಪರಿಪಕ್ವವಾಗಿ ಬೆಳೆಯಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭವನ್ನು ಕೋರ್ತಾ ಇದ್ದೇನೆ.